ಇದು ಮಹಾರಾಜರ ಕಾಲದಲ್ಲಿ ಈ ಸೈನ್ಯಕ್ಕೆ ಬೆಣ್ಣೆ ತುಪ್ಪ ಹಾಲು ಬೇಕು ಅಂದ್ಬಿಟ್ಟು ಲಕ್ಷಾಂತರ ಎಕರೆ ಮಹಾರಾಜರು ಕೊಟ್ಟಿದ್ದನ್ನ ಅದರಲ್ಲಿ ಅಮೃತ್ ಮಹಲ್ ಅಂತ ಒಂದು ಸ್ಪೆಷಲ್ ವೆರೈಟಿ ಆಫ್ ಇದು ಇಂಡಿಯನ್ ಜೀಪ್ ಅಂತ ಅದಕ್ಕೆ ಎಷ್ಟೇ ಇದು ಕಾಯಿಲೆಯನ್ನು ತಡೆಯೋ ಶಕ್ತಿ ಇತ್ತು, ಕಾಯಿಲೆ ವಿರೋಧಕ ಶಕ್ತಿ, ಮತ್ತೆ ಲೋಡ್ ಎಳೆಯೋದು ನೋಡಕ್ಕೂ ಬಹಳ ಮುಂದೆ ದೇವರು ನೋಡ್ದಂಗ ಆಗೋದು ಅದು. ಅಂತದನ್ನ ತಳಿ ಅಭಿವೃದ್ಧಿಗೆ ಒಂದಷ್ಟು ಜಮೀನು ಕೊಟ್ಟರು, ಮೇವು ಅದನ್ನೆಲ್ಲ ಬೆಳಿಬೇಕು, ಅಲ್ಲಿ ಜೋಳ ಅದು ಇದು ಗೋಮಾಳ ಮಾಡಬೇಕು. ಗೋಮಾಳ ಇಸ್ ನಥಿಂಗ್ ಬಟ್ ಅಮೃತ್ ಮಹಲ್ ಕಾವಲ್. ಇದನ್ನ ಏನ್ ಮಾಡಿದ್ರು, ಕ್ರಮೇಣ ಬರ್ತಾ ಬರ್ತಾ ನಮ್ಮ ಲಂಚಕೋರ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್, ಆಮೇಲೆ ರಾಜಕೀಯ ಪುಡಾರಿಗಳು ಇವ್ರು ಏನ್ ಮಾಡಿದ್ರು, ನಮ್ ನಾಲಾಯಕ್ ನಮ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಏನ್ ಮಾಡಿದ್ರು, ಅದನ್ನ ಕಾಣಂಗೆ ಎಲ್ಲ ಬೀಳ್ಬಿಟ್ಟಿದ್ರು. ಏನಾದ್ರು ಮಾಡ್ತಾ ಇದ್ದಾರೆ ತಾನೆ ರೈತರದ್ದು ಕಣ್ಣು ತಪ್ಸೋದು, ಸುಮ್ಮನೆ ಯಾಕೆ ಇಟ್ಕೊಂಡವ್ರೆ, ಉತ್ಕೊಳ್ಳೋ ನೀನು ಅಂತ ಪುಡಾರಿಗಳೆಲ್ಲ ಹೇಳ್ಕೊಟ್ಟು ನಮ್ ಕಾವಲು ಜಮೀನೆಲ್ಲ ಒತ್ತುವರಿ ಮಾಡಿದ್ರು. ಅದು 88,000 ಎಕರೆ ಇದ್ದಿದ್ದು ಈಗ 78,000 ಬಂದಿದೆ. ಅದ್ರಲ್ಲಿ 8,000 ಎಕರೆ ನಾನು 2016 ಜುಲೈನಲ್ಲಿ ವಿಶೇಷ ನ್ಯಾಯಾಲಯ ಈ ಭೂಕಂಪಕ್ಕೆ ವಿರುದ್ಧ ಅದನ್ನ ರಿಕವರಿ ಮಾಡೋದಕ್ಕೆ ಕೇಸ್ ಆಗ್ತದೆ. ಅದು ಇನ್ನೂ ನಡೀತಾ ಇದೆ. ಅವಾಗ ಏನಾಯ್ತು ಅಂದ್ರೆ, ಇದು ಅದಕ್ಕೆ ಮುಂಚೆ ಇದ್ದ ಅಧಿಕಾರಿಗಳು ಪ್ರಯತ್ನ ಪಟ್ಟು ರೆವಿನ್ಯೂ ಡಿಪಾರ್ಟ್ಮೆಂಟ್ ಪೊಲೀಸ್ದವ್ರ ಸಹಕಾರ ಇಲ್ಲದೆ, ಇಲಾಖೆಯವ್ರ ಸಹಕಾರ ಇಲ್ದೇನೆ ಬಿಟ್ಬಿಟ್ರು. ಅಲ್ಲಿ ಹೋಗೋರೆಲ್ಲ ಸಗಣಿ ಮಾರ್ಕೊಂಡು ತಿನ್ನಕ್ ಹೋಗೋರು. ಅಲ್ಲಿ ಏನಾದ್ರು ಸಿಕ್ಕಿದ್ರೆ ಅದನ್ನ ಕೇಳ್ಕೊಂಡು ಬೇರೆಯವ್ರಿಗೆ ಹುಲ್ಲು ಅದು ಸಪ್ಲೈ ಮಾಡಿ ಲಂಚ ಹೊಡೆಯಕ್ ಹೋಗೋರು. ನನಗೆ ರಿಟೈರ್ಡ್ ಆಗಕ್ ಮುಂಚೆ ನನಗೆ 40,000 ಲಂಚ ಕೇಳಿದ್ರು. ಒಬ್ರು ಬಿಬಿ ನಿಂಗಯ್ಯ ಅಂತ ಮಿನಿಸ್ಟರ್ ಇದ್ರು ಅವ್ರ ಕಾಲದಲ್ಲಿ. ಅವ್ರಿಗೊಬ್ಬ PW ಅವನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವ್ರ PS 40,000 ಕೊಟ್ಟರೆ ನೀನ್ ಇಲ್ಲೇ ಉಳಿಸ್ತೀನಿ ಅಂತ. ಯಾವಾಗ ನಾನು ಹೊಸಕೋಟೆನಲ್ಲಿ ನನಗೆ ಪ್ರಾಬ್ಲಮ್ ಮಾಡಿದ್ರು, ಲಂಚ ತಗೊಂಡ್ರ ಅಂತ, ಅವಾಗ ನೀವೆಲ್ಲ ಹಾಕಿದ್ರೆ ಅಲ್ಲಿ ಹೋಗ್ತೀನಿ ಅಂತ. ನನಗೆ ಪುತ್ತೂರು ತಾಲೂಕಲ್ಲಿ ಒಂದು ಗವರ್ಮೆಂಟ್ ಫಾರ್ಮ್ ಇದೆ, ಅಲ್ಲಿಗೆ ಹಾಕೋದು, ಕೊಯ್ಲಾ ಕ್ಯಾಟ್ ಫಾರ್ಮ್ ಅಂತ, ಉಪ್ಪಿನಂಗಡಿ ಹತ್ರ. ಸರಿ ಹೋದೆ ನಾನು ಅಲ್ಲಿ 1 ವರ್ಷ ಇದ್ದೆ. ಆಮೇಲೆ ನನಗೆ ರಜಾನೆ ತಗೊಂತಿರ್ಲಿಲ್ಲ. ನನಗೆ ಒಂದು 2,000 ದಿನ ಹಾಫ್ ಫೇಲ್ ಇತ್ತು, ಕರೆಂಟ್ ಲೀವ್ ಇತ್ತು. ನಾನು ಮಧ್ಯದಲ್ಲಿ ಬೇಕಾದಾಗ ಒಂದು 10 ಡೇಸ್ ಹಾಕ್ಬಿಟ್ಟು ನಾನು ಬೆಂಗಳೂರಿಗೆ ಬರ್ತಾ ಇದ್ದೆ. 1 ವರ್ಷ ಅಲ್ಲೇ ಸೋಸಿ ಅಲ್ಲೇ ರಿಟೈರ್ಡ್ ಆದೆ. ಈಗ ಅಲ್ಲಿ 40,000 ಲಂಚ ಅಂದ್ರೆ ಪುತ್ತೂರು ಉಪ್ಪಿನಂಗಡಿ ರಿಟೈರ್ಡ್ ಆದ್ರಿ. ಉಪ್ಪಿನಂಗಡಿ ಅಲ್ಲ, ಕೊಯ್ಲಾ ಪುತ್ತೂರು ತಾಲೂಕಲ್ಲಿ. ಅವ್ರು ಸದಾನಂದ ಗೌಡ್ರು ನಮ್ಮ MLA. ಅವಾಗ ಅವರು ಕೂಡ ಲೆಟರ್ ಬರ್ದೆ, ಅವ್ರು ಪ್ರಾಮಾಣಿಕವಾಗಿ ನನಗೆ ಉತ್ತರ ಕೊಟ್ಟರು. ಅವ್ರು ಗವರ್ಮೆಂಟ್ ಸರ್ವಿಸ್ ಅಲ್ಲಿ ಇದ್ರು ಕೂಡ ನನ್ಗೆ ತಡೆಯಕ್ಕಾಗದೆ ಅಲ್ಲೆಲ್ಲ ಒತ್ತುವರಿ, ಕೆಲವು ಪರ್ಟಿಕ್ಯುಲರ್ ಮೈನರ್ ಕಮ್ಯುನಿಟಿ ಇದ್ರು, ಅವರೆಲ್ಲ ಒತ್ತುವರಿ ಮಾಡ್ಕೊಳ್ಳೋರು. ಆಮೇಲೆ ಬೆಂಕಿ ಇಟ್ಬಿಡೋರು ಅಲ್ಲಿ ಹುಲ್ಗೆಲ್ಲ. ಅದನ್ನೆಲ್ಲ ನಾವು ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು, ನಮ್ಮ ಮೇಲ್ಪಟ್ಟವರು ಅವರು ಡೆಪ್ಟಿ ಡೈರೆಕ್ಟರ್ ಅಂತ, ಅವರು ನಮ್ಮ ಅವರು ಪ್ರಾಮಾಣಿಕರು, ಬುದ್ಧಿವಂತರು, ನಮ್ಗೆ ಸಹಕಾರ ಕೊಟ್ರು. ನಾವು ಅದನ್ನ ಬೆಂಕಿಯ ಇದ್ರ ಬಗ್ಗೆನೂ ಕೂಡ ನಾವು ಪೊಲೀಸ್ ಸಹಕಾರದವ್ರಿಗೆ ಮಾಡಿದ್ವು. ಸೊ ಈಗ ಅಮೃತ್ ಮಹಲ್ ಕಾವಲ್ನ ಆ ತರದ 8,000 ಎಕರೆ ಒತ್ತುವರಿ ಆಗಿದೆ. ಇವಾಗ 8,000 ಎಕರೆ ಅಪ್ರಾಕ್ಸಿಮೇಟ್ಲಿ, ಸ್ಟ್ಯಾಟಿಸ್ಟಿಕ್ಸ್ ಕರೆಕ್ಟ್ ಫಿಗರ್ ನನ್ಗೆ ಹೇಳಕ್ ಆಗಲ್ಲ. ಅದನ್ನ ಏನ್ ಮಾಡ್ತು ಅಂದ್ರೆ, ಇವರು ಇಲಾಖೆನಲ್ಲಿ ನನ್ ಚಾಲೆಂಜ್ ಮಾಡಿದ್ರು. ಯಾವ್ದು ಈ ನಮ್ದು ಸೀನಿಯರ್ ಅಸೋಸಿಯೇಷನ್ ಇದೆಯಲ್ಲ, ವೆಟನರಿ ಅಸೋಸಿಯೇಷನ್, ನಾವೆಲ್ಲ ಏನು ಮಾಡಕ್ಕಾಗ್ಲಿಲ್ಲ, ಸುಮ್ಮನೆ ವೇಸ್ಟ್ ಯಾಕೆ ಮಾಡ್ತೀರಾ ಅಂತ. ಸರ್ ಪ್ರಯತ್ನನೇ ನಿವೃತ್ತ ಅಧಿಕಾರಿಗಳ ಸಂಘದಲ್ಲಿ ಪ್ರಯತ್ನನೇ ಮಾಡಿದ್ರೆ ನಾವು ವೇಸ್ಟ್ ಆಯ್ತು ಅನ್ನೋದು ತಪ್ಪಾಗುತ್ತೆ ಸರ್. ನಾನು ಪ್ರಯತ್ನ ಮಾಡ್ತೀನಿ. ನಾನು ಎಲ್ಲಿ ಏನು ಆಗಲ್ಲ ಅಂತಾರ ಅಂತ ಕಡೆ ನನಗೆ ಬಹಳ ಇಂಟ್ರೆಸ್ಟ್ ಕೆಲಸ ಮಾಡಕ್ಕೆ ಅಂತ ನಾನು 4 ವರ್ಷ ನಾನು ಅದನ್ನ ಅಮೃತ್ ಮಹಲ್ ಕಾವಲ್ದು ಡೀಟೇಲ್ಸ್ ತಗೊಂಡೆ. ಅದು ಏನೋ RTನಲ್ಲಿ ಒಬ್ಬ ಕೃಷ್ಣಮೂರ್ತಿ ಅಂತ ಇನ್ಫಾರ್ಮೇಶನ್ ಕಮಿಷನರ್ ನಮ್ ಡೈರೆಕ್ಟರ್ಗೆ 10,000 ರೂಪಾಯಿ ಫೈನ್ ಹಾಕಿ ಎಲ್ಲ ಮಾಹಿತಿ ಕೊಡ್ಸಿದ್ರು. ಫೈಲೇ ಇರ್ಲಿಲ್ಲ ಅವ್ರಿಗೆ, ಎಲ್ಲ ಬಿಸಾಕ್ಬಿಟ್ಟಿದ್ರು. ಯಾಕೆ ಹೇಳ್ತಾರೆ ಅಮೃತ್ ಮಹಲ್ ನೆನಪು ಗೊತ್ತಾಯ್ತು ಅಂತ. ನಾನು ಶುರು ಮಾಡಿದ್ಮೇಲೆ ಎಲ್ಲ ಬಂದು ನನಗೆಲ್ಲ ಪಾಯಿಂಟ್ಸ್ ಕೊಡ್ಸಿದ್ರು. ಅವ್ರು ಮರ್ತಿದ್ದ ದಾಖಲೆಗಳೆಲ್ಲ ಮತ್ತೆ ತೆಗೆಯಬೇಕಾಯ್ತು. ಮತ್ತೆ ಅವ್ರ ಕರ್ತವ್ಯ ಲೋಪಕ್ಕೆ ಮಾಹಿತಿ ಆಯೋಗದವರು 10,000 ರೂಪಾಯಿ ಫೈನ್ ಹಾಕಿದ್ರು. ಇದಾಗ್ಬಿಟ್ಟು ಅದ್ ತಗೊಂಡ್ಮೇಲೆ ಸರ್ ನನಗೆ ಅದ್ರ ಮೇಲೆ ಯಾಕಂದ್ರೆ ನಾನು ಎಲ್ಲಾನು 8,000 ಎಕರೆ 1,115 ಜನದ ಮೇಲೆ ನಾನು ಕೇಸ್ ಹಾಕಿದ್ದೀನಿ. ಅದೆಲ್ಲ ಒತ್ತುವರಿ ಮಾಡ್ಕೊಂಡಿರೋದು.